What is up, fam? ಅರೇ ಸ್ಯಾಮ್ ಸಮೀರ್ ಅವ್ರದ್ದು ವಿಡಿಯೋ ನೋಡ್ತಿದ್ದೆ. ಸೊ ಅದಕ್ಕೆ ಅವ್ರ ಥರನೇ ವಾಟ್ಸಪ್ ಫ್ಯಾಮ್ ಅಂತ ಅಂದ್ಬಿಟ್ಟೆ. ಸೊ ನಮ್ಮ ಸ್ಟೈಲಲ್ಲಿ ವೆಲ್ಕಮ್ ಮಾಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿಲ್ಲ, ಡೆಫಿನೆಟ್ಲಿ ಸಿಡಾನ್ ವೀಡಿಯೋಸ್ ಮಾಡ್ತಿದ್ದೀನಿ. ಏನಂತ ಹೇಳಬೇಕು, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ, ಯಾವ ಥರ ವೀಡಿಯೋಸ್ ಮಾಡಲಿ ಅಂತ. ಸೊ ಆಗಸ್ಟಲ್ಲಿ ತುಂಬ ಶಾಪಿಂಗ್ ಮಾಡಿದೆ. ಸೊ ಮೇ ಬಿ 10 days ಆಗಿದೆ ಶುರುವಾಗಿ, ಆಗಸ್ಟ್ ಅಷ್ಟೇ. ಸೊ ಸ್ಯಾಲ್ರಿ ಬಂದ ತಕ್ಷಣ ಮನೇಲಿ ಬರ್ಡೇಸ್ ಇತ್ತು. ಸೊ ಅದಕ್ಕೆ ತುಂಬ ಶಾಪಿಂಗ್ ಬಂತು. ಸೊ ಅದಕ್ಕೆ ಫೈನ್ಸ್ ಇನ್ ದ ಮಂತ್ ಆಫ್ ಆಗಸ್ಟ್ ನಾನು ಏನೇನು ತೊಗೊಂಡೆ ಅಂತ, ಸೊ ಅದ್ರದ್ದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ್ಯಾಟ್. ಸೊ ಇಟ್ಸ್ ಲೈಕ್ ಆಗಸ್ಟ್ ಮಂತ್ಸ್ ಫೈಂಡ್ ವಾಟ್ ಬೈ ರಮ್ಯಾ. ಸೊ ಹೇಗೆ ಇರ್ಬೋದು ಇದನ್ನ, ಮೈ ಆಗಸ್ಟ್ ಫೈನ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಓಕೆ, ತುಂಬ ತಿಂಗಳಿಂದ ಇಟ್ಸ್ ಬಿನ್ ಐ ಥಿಂಕ್ 2 to 3 months ನಾನು ಈ ಪ್ರಾಡಕ್ಟ್ನ ತೊಗೊಬೇಕು ಅಂತ ಕಾಯ್ತಾ ಇದ್ದೆ. ತುಂಬ ರಿಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ. ಏನಂದರೆ ಪ್ರಾಡಕ್ಟು ಇದು ನಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್ ನನ್ನ ಹತ್ರ ಇರೋದು. ಇವಾಗ ನಾನು ತೊಗೊಂಡಿರೋದು ಇದು ನನ್ನ ಹತ್ರ ಇರೋ ಬ್ಯಾಗ್ಗಳಲ್ಲೆಲ್ಲ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್. ನನ್ನ ಹತ್ರ ಹ್ಯಾಂಡ್ ಬ್ಯಾಗ್ಸ್ ಇದೆ, ಸ್ಲಿಂಗ್ ಬ್ಯಾಗ್ಸ್ ಇದೆ, ವ್ಯಾಲೆಟ್ಸ್ ಇದೆ, ಜೊತೆಗೆ ಬ್ಯಾಕ್ ಪ್ಯಾಕ್ಸ್ ಇದೆ, ಟ್ರಕ್ ಬ್ಯಾಗ್ಸ್ ಇದೆ, ಮತ್ತು ಟ್ರಾಲಿ ಬ್ಯಾಗ್ಸ್ ಇದೆ. ಸೊ ಇದರಲ್ಲಿ ಟ್ರಾಲಿ ಬ್ಯಾಗ್ಸ್ ಇದೆ, ಟ್ರಾಲಿ ಬ್ಯಾಗ್ ಇಸ್ ಮೋಸ್ಟ್ ಎಕ್ಸ್ಪೆನ್ಸಿವ್. ಅದಕ್ಕೆ ನಾನು 4,000-5,000 ಕೊಟ್ಟಿದ್ದೀನಿ. ಸೊ ಟ್ರಾಲಿ ಬ್ಯಾಗ್ ಬಿಟ್ಟು ಮಿಕ್ಕಿತ್ತು ಎಲ್ಲ ಬ್ಯಾಗ್ಗಳಿಗಿಂತ ದಿಸ್ ಇಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್ ನಾನು ಈ ಸಲ ತೊಗೊಂಡಿರೋದು. ಸೊ ಅದು ಬಂದು ಟೋಟ್ ಬ್ಯಾಗ್. ಏನಕ್ಕೆ ಟೋಟ್ ಬ್ಯಾಗ್ ಅಂತ ಹೇಳ್ತೀನಿ. ನಾನು ಏನಕ್ಕೆ ಟೋಟ್ ಬ್ಯಾಗ್ ತೊಗೊಂಡೆ, ಯೂಶ್ವಲಿ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಅ ಟೋಟ್ ಬ್ಯಾಗ್. ತುಂಬ ಹೆವಿ ಅನಿಸುತ್ತೆ ನನಗೆ, ತುಂಬ ಜಾಸ್ತಿ ಅನಿಸುತ್ತೆ. ಬಟ್ ಈ ಸಲ ಟೋಟ್ ಬ್ಯಾಗ್ ಬೇಕು ಅಂತಲೇ ತೊಗೊಂಡೆ. ಐ ಟೆಲ್ ಯು ದ ರೀಸನ್. ಒಂದು ಆಫೀಸ್, ಇಲ್ಲಿ ಇರೋ ಆಫೀಸ್, ನಾನು ಇಲ್ಲ ಪಿ ಜಿಯಲ್ಲಿದ್ದೀನಿ, 5 ನಿಮಿಷ ಇಲ್ಲಿಂದ ಎಗತ್ರ ಆಫೀಸ್ಗೆ ಹೋಗಿ ಬಿದ್ದಿರ್ತೀನಿ. ವೈ ಶುಡ್ ಐ ಕ್ಯಾರಿ ಅ ಹ್ಯೂಜ್ ಬ್ಯಾಕ್ ಪ್ಯಾಕ್ ಅಲ್ವಾ? ಮತ್ತು ಲ್ಯಾಪ್ಟಾಪ್ ಕೂಡ ಮ್ಯಾಕ್ ಲ್ಯಾಪ್ಟಾಪು, ಅದು ಇಷ್ಟಿದೆ ಮೌಸ್ ಇಷ್ಟಿದೆ. ಸೊ ಇದಕ್ಕೆ ಮತ್ತು ಚಾರ್ಜರ್ ಇಷ್ಟು ಉದ್ದ ಇದೆ ಅಷ್ಟೇ. ಇದಕ್ಕೆ ನಾನು ಏನಕ್ಕೆ ನನ್ನ ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗಬೇಕು, ಅದೊಂದು ನನಗೆ ಬೇಡವಾಗಿತ್ತು. ಮತ್ತು ಇನ್ನೇನು ನೆಸೆಸರೀಸ್ ಇದೆ, ನಮಗೆ ಲಿಟಲ್ ಬಿಟ್ ಆಫ್ ವ್ಯಾಲೆಟ್ ಇದೆ, ಮೇಕಪ್ ಪೌಚ್ ಇದೆ. ಸೊ ಇದು ಇಷ್ಟು 4-5 ಐಟಮ್ಗೆ ನಾನು ಏನಕ್ಕೆ ದೊಡ್ಡ ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಟೋಟ್ ಬ್ಯಾಗ್ ಸ್ವಿಚ್ ಆಗಬೇಕು ಅಂತ ಅಂದ್ಕೊಂಡೆ. ಅದೊಂದೇ ರೀಸನ್ ಅಲ್ಲ, ಇನ್ನೊಂದು ರೀಸನ್ ಹೇಳ್ತೀನಿ ನೋಡಿ. ಮತ್ತು ನಾನು ಫುಡ್ನ ಬಾಕ್ಸ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿದ್ದೆ, ಬ್ಯಾಕ್ ಪ್ಯಾಕಲ್ಲಿ. ಸ್ವಲ್ಪ ಚಳಿ ಗಲೀಜಾಗೋದು, ನನಗೆ ಲ್ಯಾಪ್ಟಾಪ್ ಜೊತೆಗೆ ಫುಡ್ ತೊಗೊಂಡು ಹೋಗಿ ಗಲೀಜಾಗಿ ಲ್ಯಾಪ್ಟಾಪ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಕೂಡ ಇದೆ. ಅದು ಮಾತ್ರ ಅಲ್ಲ, ನಾನು ಈ ರೀಸೆಂಟ್ ಟೈಮ್ಸಾಗಿ ಲಾಸ್ಟ್ 1 month ಐ ಸ್ಟಾರ್ಟ್ ಈಟಿಂಗ್ ಹೆಲ್ತಿ. ಗಾಡ್ಸ್ ಗ್ರೇಸ್, ಹುಷಾರಿಲ್ದಿರಂಗೆ ಆದಮೇಲೆ ನನಗೆ ಎನ್ಲೈಟ್ಮೆಂಟ್ ಆಗಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಪ್ರೋಟೀನ್, ಫೈಬರ್ ಎಲ್ಲ ತುಂಬ ಆ್ಯಡ್ ಮಾಡ್ತೀನಿ ನಾನು ಪ್ರತಿ ಮೀಲಲ್ಲಿ. ಸೊ ನಾನು ಲಂಚ್ ಸ್ವಲ್ಪ ಹೆವಿಯಾಗಿ ತಿಂತೀನಿ. ಸೊ ಪಿ ಜಿಯಲ್ಲಿ ಏನು ಮಾಡಿರ್ತಾರೆ ಅದ್ರ ಜೊತೆಗೆ ಪ್ರೋಟೀನ್, ಎಗ್ಸ್ ಆಗಿರ್ಬೋದು, ಪನೀರ್ ಆಗಿರ್ಬೋದು, ಸ್ವಲ್ಪ ಬುರ್ಜಿ ಅಥವಾ ಸ್ಕ್ರಾಂಬಲ್ಡ್ ಎಗ್ಸ್ ಮಾಡ್ಕೊಂಡು ಹೋಗ್ತೀನಿ, ಅಥವಾ ಎಗ್ ಬಾಯ್ಲ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಫೈಬರ್ಗೆ ಎನಿ ವೆಜಿಟೇಬಲ್ ಅಥವಾ ಫ್ರೂಟ್ಸ್, ಆ್ಯಪಲ್ ಹಾಕಿ ಕಟ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಕುಕುಂಬರ್, ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಪೆಪ್ಪರ್ ಹಾಕ್ಕೊಂಡು ಹೋಗ್ತೀನಿ, ಅಥವಾ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಹೋಗ್ತೀನಿ. ಈಗಿರಬೇಕಾದ್ರೆ ಐ ನೀಡ್ ಟು ಕ್ಯಾರಿ 2 to 3 ಬಾಕ್ಸಸ್. ಸೊ ಆ 2 to 3 ಬಾಕ್ಸಸ್ ನಾನು ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇಟ್ ವಿಲ್ ಬಿಕಮ್ ಮಚ್ ಮೋರ್ ಹೆವಿ. ಅದಕ್ಕೆ ನಾನೇನು ಮಾಡಿದೆ, ಒಂದು ಡೆಡಿಕೇಟೆಡ್ ಬ್ಯಾಗ್ ತೊಗೊಳ್ಳೋಣ ಅಂತಿದ್ದೆ. ಸೊ ಅದಕ್ಕೂ ತೊಗೊಂಡಿದ್ದೀನಿ, ಅದ್ರದ್ದು ನಾನು ಹೇಳ್ತೀನಿ, ಅದ್ರ ಬಗ್ಗೆನೂ ರಿವ್ಯೂ ಮಾಡೋಣ ಈ ವಿಡಿಯೋದಲ್ಲಿ. ಎಲ್ಲ ಆಗಸ್ಟೆಲ್ಲ ತೊಗೊಂಡಿದ್ದು. ಸೊ ಅದಕ್ಕೆ ಫೈನ್ಸ್ ಇನ್ ಆಗಸ್ಟ್. ಸೊ ಅದಕ್ಕೆ ಟೋಟ್ ಬ್ಯಾಗ್ ಬೇಕೇ ಬೇಕು ಅಂತ ತೊಗೊಂಡೆ. ಹ್ಯಾಂಡ್ ಬ್ಯಾಗ್ಸ್ ಎಲ್ಲ, ವ್ಯಾಲೆಟ್ ಎಲ್ಲ ಓಕೆ, ಬಟ್ ಆಫೀಸ್ಗೊಂದು ಡೆಡಿಕೇಟೆಡ್ ಟೋಟ್ ಬ್ಯಾಗ್ ಬೇಕು. ಬಟ್ ಅದಕ್ಕೆ ರಿಸರ್ಚ್ ಮಾಡೋಕ್ಕೆ ಹೋದಾಗ ಗೊತ್ತಾಯಿತು ಟೋಟ್ ಬ್ಯಾಗ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ. 5,000-6,000 ನೋಡಿದೆ. ಮೊಕಬಾರ ಅಂತ ಟಾಪ್ ಬ್ರ್ಯಾಂಡ್ ಇದೆ, ಮೊಕಬಾರ ಅಂತ. ಅವರು ತುಂಬ ಚೆನ್ನಾಗಿ ಟೋಟ್ ಬ್ಯಾಗ್ಸ್ ಮಾಡ್ತಾರೆ, ಬಟ್ ದೇ ಆರ್ ಕ್ವೈಟ್ ಎಕ್ಸ್ಪೆನ್ಸಿವ್. 5,000-6,000 ನನಗೆ ಎಕ್ಸ್ಪೆನ್ಸಿವ್. 5,000-6,000 ಅನ್ನೋದು ನನಗೆ ಜಾಸ್ತಿ ಅನ್ಸೋಕ್ಕೆ ಶುರು ಆಯಿತು. ಅದಾದ್ಮೇಲೆ ನೋಡ್ತಾ ಬಂದೆ 3,000-4,000 ಅಥವಾ 4,000-5,000 ರೇಂಜ್ದು ನೋಡಿದೆ. ಮಿರೇಜ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದಾದಮೇಲೆ ಡಗಸ್ಟೋ ಅಂತ ಒಂದಿದೆ, ಅದು ತುಂಬ ಚೆನ್ನಾಗಿದೆ. ಬಟ್ ಅದೇ ಥರ ನನಗೆ ಬ್ಯಾಗ್ ಬೇಕಿತ್ತು. ಡೆಡಿಕೇಟೆಡ್ ಜಿಪ್ ಇರೋ ಪಾರ್ಟ್ ಇರಬೇಕಿತ್ತು ಬ್ಯಾಗಲ್ಲಿ ಫಾರ್ ಮೈ ಲ್ಯಾಪ್ಟಾಪ್. ಮತ್ತು ಡೆಡಿಕೇಟೆಡ್ ಬಾಟಲ್ ಇಡೋ ಜಾಗ ಇರಬೇಕಿತ್ತು ನನಗೆ, ವಾಟರ್ ಸ್ಪಿಲ್ ಆಗಬಾರ್ದು. ಮತ್ತು ಇನ್ನರ್ ಪಾಕೆಟ್ಸ್ ಇರಬೇಕಿತ್ತು ನನಗೆ, ಏನಾದರೂ ಇಟ್ಕೊಳ್ಳೋಕ್ಕೆ, ಮೇ ಬಿ ನಂದು ವ್ಯಾಲೆಟ್ಸ್ ಇಟ್ಕೊಳ್ಳೋಕ್ಕೆ, ಅಥವಾ ಪಿ ಜಿ ಕೀಸ್ ಇಟ್ಕೊಳ್ಳೋಕ್ಕೆ. ಸೊ ಐ ವೆರಿ ನನಗೆ ಇದೇ ಥರ ಬೇಕಿತ್ತು. ಐ ವಾಸ್ ಸೊ ಏನಂತ ಕರೀತಾರೆ, ನಂಗೆ ಈ ಥರ ರಿಕ್ವೈರ್ಮೆಂಟ್ಸ್ ಇತ್ತು. ಬಟ್ ನನ್ನ ರೇಂಜ್ ಅರೌಂಡ್
3.5 2.5 to 3.5 ರೇಂಜಲ್ಲಿ ಹುಡುಕ್ತಿದ್ದೆ. 3,500 ರೇಂಜಲ್ಲಿ ಹುಡುಕ್ತಿದ್ದೆ. ಅವಾಗ ನನಗೆ ಗೊತ್ತಾಯಿತು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಇದೆ ಅಂತ. ಝಾಕ್ ಅಂತ ಕರೀತಾರೆ, ZOUK, ಝಾಕ್. ಮೇ ಬಿ ಪ್ರೊನೌನ್ಸ್ ಕರೆಕ್ಟ್ ಮಾಡ್ತಿದ್ದೀನಿ ಅನ್ಸುತ್ತೆ. ಝಾಕ್ ಅಂತ ಗೊತ್ತಾಯಿತು. ಅವ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಅವರು ಮೋಸ್ಟ್ ಆಫ್ ದಿ ಬ್ಯಾಗ್ಸ್ನ ಇಂಡಿಯನೈಸ್ಡ್ ಮಾಡಿ ಬಿಡ್ತಾರೆ. ಮತ್ತು ಆ ಬ್ಯಾಗ್ಸ್ ಮೇಲಿರೋ ಲೆದರ್ ಒಳ್ಳೆ ಲೆದರ್ ಇರುತ್ತೆ, ಅದ್ರ ಮೇಲೆ ಪ್ರಿಂಟ್ ಎಲ್ಲ ಇದೆಲ್ಲ ಅದು ಸ್ವಲ್ಪ ಇಂಡಿಯನೈಸ್ಡ್ ಆಗಿ ಕಾಣಿಸುತ್ತೆ, ಇಂಡಿಯನೈಸ್ಡ್ ಆಗಿ ಪ್ರಿಂಟ್ಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ಐ ಸ್ಟಾರ್ಟ್ ರಿಸರ್ಚಿಂಗ್ ಆನ್ ದಮ್. ತುಂಬ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಕೂಡ ಮಾಡಿದ್ದಾರೆ, ಅಲ್ಲೂ ಕೂಡ ಒಳ್ಳೊಳ್ಳೆ ರಿವ್ಯೂಸ್ ಇದೆ. ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಒಳ್ಳೆ ರಿವ್ಯೂಸ್ ಇತ್ತು ಅವ್ರ ಬಗ್ಗೆ. ಸೊ ಅದಾದಮೇಲೆ ನೋಡೋಣ ಅಂತ ಹೋಗಿ ಅವ್ರ ವೆಬ್ಸೈಟಲ್ಲೆಲ್ಲ ನೋಡಿದ್ಮೇಲೆ ಗೊತ್ತಾಯಿತು ಅವ್ರದ್ದು ಡಿಫ್ರೆಂಟ್ ಸೆಟ್ಸ್ ಆಫ್ ಬ್ಯಾಗ್ಸ್ ಇದೆ. ಒಂದು ವ್ಯಾಲೆಟ್ಸ್ ಇದೆ, ಹ್ಯಾಂಡ್ ಬ್ಯಾಗ್ಸ್ ಇದೆ, ಟೋಟ್ ಬ್ಯಾಗ್ಸ್ ಇದೆ, ಲಗೇಜ್ ಬ್ಯಾಗ್ಸ್ ಇದೆ, ಮತ್ತು ಫುಟ್ವೇರ್ ಕೂಡ ಇದೆ. ಎಲ್ಲನೂ ಸ್ವಲ್ಪ ಇಂಡಿಯನೈಸ್ಡ್ ಮಾಡ್ತಾರೆ, ಸ್ವಲ್ಪ ಇಂಡಿಯನೈಸ್ಡ್ ಲುಕ್ಸ್ ಕೊಡ್ತಾರೆ ಅಂತ ನೋಡಿದೆ. ರಿಯಲಿ ಲೈಕ್ ಇಟ್. ಮತ್ತು ಬ್ಯಾಗ್ ರೇಂಜು 899ಇಂದನೇ ಶುರು ಆಗುತ್ತೆ. ಬಟ್ 899ನಲ್ಲಿ ನನಗೆ ಬೇಕಾಗಿದ್ದು ರಿಕ್ವೈರ್ಮೆಂಟ್ಸ್ ಇರಲಿಲ್ಲ, ನನಗೆ ಸ್ವಲ್ಪ ವೀಕ್ ಅಂತಲೂ ಅನಿಸ್ತಿತ್ತು ಬ್ಯಾಗ್ ನೋಡಿದಾಗ. ಸೊ ನಾನು 2,500ಗೆ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಅದಾದಮೇಲೆ 1,500 ರೇಂಜ್ ಇದೆ, 2,000 ರೇಂಜ್ ಇದೆ. ಸೊ ನನಗೆ ಅಷ್ಟು ಇಷ್ಟ ಆಗಿಲ್ಲ. ನನಗೆ 2.5 ರೇಂಜ್ ಇತ್ತು, ನನಗೆ ಬೇಕಾಗಿರೋ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇತ್ತು, ಮತ್ತು ಬ್ಯಾಗ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಅದನ್ನು 3 ಮಂತ್ಸಿಂದ ತೊಗೊಬೇಕಂತ ಹೇಳಿ ಇವಾಗ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಮುಂದೆ ಅನ್ಪ್ಯಾಕ್ ಮಾಡೋಣ ಬನ್ನಿ. ಬ್ಯಾಗ್ ನೆನ್ನೆ ಬಂತು ಆಫೀಸ್ಗೆ ಹೋಗಿ ತೊಗೊಂಬಂದೆ. ಯಾಕಂದರೆ ಇವತ್ತು ಎಲ್ಲಿದೆ ಆಗಿದೆ, ಇವತ್ತು ಅನ್ಪ್ಯಾಕ್ ಮಾಡೋಣ ಅಂತ. ಸೊ ನೆನ್ನೆ ಸ್ಯಾಟರ್ಡೇ ಹೋಗಿ ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಬ್ಯಾಗ್ ಇಸ್ ಲೆಟ್ಸ್ ಅನ್ಪ್ಯಾಕ್ ಟುಗೆದರ್. ಒಂದು ಬ್ಯಾಗಲ್ಲಿ ಎಷ್ಟು ಮಾತಾಡ್ತೀನಲ್ಲ, ಜಾಸ್ತಿ ಎಲ್ರಿಗೂ ಒಂದು ಕನಸಿರುತ್ತೆ ಒಂಥರ ಬ್ಯಾಗ್ ತೊಗೊಳ್ಬೇಕು ಅಂತ. ನನಗೆ ಎಲ್ರಿಗೂ ಬಜೆಟ್ ಇರಲ್ಲ. ಈ ಥರ ಎಲ್ಲ 2,500 ರೂಪಾಯಿ ಬ್ಯಾಗು ಒಂದು 2-3 ವರ್ಷದ ಮುಂಚೆ ತೊಗೊಳಕ್ಕೆ ತುಂಬ ಯೋಚನೆ ಮಾಡ್ತಿದ್ದೆ. ಇವಾಗ ಐಮ್ ಕೆಪ್ಟಲ್ ಆಫ್ ಬಯಿಂಗ್ ಇಟ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇವಾಗ ತೊಗೊಳಕ್ಕೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಲ್ವಾ. ಬ್ಯೂಟಿಫುಲ್, ಏನು ಚೆನ್ನಾಗಿದೆ ನೋಡಿ ಬ್ಯಾಗ್. ಕಾಣಿಸ್ತಿರಲ್ಲ, ಓಪನ್ ದಿಸ್ ಕವರ್ ಆಗಿದೆ. ತುಂಬ ಎಲ್ದ ಸೌಂಡ್ ಬರ್ತಿದೆಯಾ? ಲೈಕ್ ತೊಗೊಂಡು ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ಬೈಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೈ ಸಿಸ್ಟರ್ ಇಸ್ ಆಲ್ರೆಡಿ ಹಿಟ್ 1K, ಸೊ ಐ ಆಮ್ ಹ್ಯಾಪಿ ಅಬೌಟ್ ಹರ್. ಅವಳಿಗೆ ಮೈಕ್ ಕೊಡಿಸ್ಬೇಕು. ಬಟ್ ನಾನು 1K ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಅವ್ಳು ಬೈ ಅ ಮೈಕ್. ಫುಲ್ಲಿ ಸೌಂಡ್ ಎಲ್ಲ ಇಂಡಿಯನ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. 1 ಸೆಕೆಂಡ್. ಓಕೆ ಸರ್, ಇದೆ ನೋಡಿ ಬ್ಯಾಗ್ ಎಷ್ಟು ಚೆನ್ನಾಗಿದೆ. ಸೋ ಬ್ಯಾಗ್, ಬ್ಯೂಟಿಫುಲ್ ಬ್ಯಾಗ್. ಲೆದರ್ ಆಗಿರ್ಬೋದು, ಆ ಪ್ರಿಂಟ್ ನೋಡಿ. ನಾನು ಹೇಳಿದ್ನಲ್ಲ ಇಂಡಿಯನೈಸ್ಡ್ ಪ್ರಿಂಟ್ಸ್ ಕೊಡ್ತಾರೆ ಅಂತ. ಅದು ಪ್ರಿಂಟ್ ಅಂಡ್ ಸೋ ಗುಡ್ ಹೇಳ್ತಿದ್ದೀನಿ. ಸೋ ಹ್ಯೂಜ್ ಬ್ಯಾಗ್, ಪ್ರಿಂಟ್ ಸಖತ್ತಾಗಿದೆ. ಬಟ್ ಲೆದರ್ ಇಸ್ ಸೋ ಗುಡ್. ದಿಸ್ ಲೆದರ್ ಇಸ್ ಸೋ ಗುಡ್. ಒಂದು ಒಳ್ಳೆ ಬ್ಲ್ಯಾಕ್ ಕಲರಲ್ಲಿದೆ. ಓಕೆ, ಬ್ಯೂಟಿಫುಲ್. ಬ್ಯೂಟಿಫುಲ್. ಅದು ನೋಡಿ, ಆ ಡೀಟೇಲಿಂಗ್ ನೋಡಿ. ಬೀಂಗ್ ಎ ಮಾರ್ಕೆಟರ್ ನನಗೆ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬೀಂಗ್ ಎ ಮಾರ್ಕೆಟರ್ ಈ ಥರ ಡೀಟೇಲಿಂಗ್ ನೋಡಿ. ದಿಸ್ ಹುಕ್ನ ದೇ ಆರ್ ಮೇಡ್ ಇಟ್ ಇನ್ ಝಾಕ್ ಝೆಡ್. ಬ್ಯೂಟಿಫುಲ್. ಈ ಥರ ಪ್ರಾಡಕ್ಟ್ ಡಿಸೈನಲ್ಲಿ ಅವ್ರ ಬ್ರ್ಯಾಂಡ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದಾಗ ಇಟ್ ಲುಕ್ಸ್ ಸೋ ಗುಡ್ ಆ್ಯಂಡ್ ಸೋ ಅಥೆಂಟಿಕೇಟ್. ಮತ್ತು ಇಟ್ ಸ್ಕ್ರೀಮ್ಸ್ ಬ್ರ್ಯಾಂಡಿಂಗ್. ಬ್ಯೂಟಿಫುಲ್. ಜಿಪ್ ಸಖತ್ತಾಗಿದೆ. ಮೇ ಬಿ ನಾನು ಹೇಳಿದ್ನಲ್ಲ, ಐ ನೀಡ್ ಅ ಡೆಡಿಕೇಟೆಡ್ ಬ್ಯಾಗ್, ಡೆಡಿಕೇಟೆಡ್ ಜಿಪ್ or compartment for laptop ಅಂತ. ಸೊ ದಿಸ್ ಇಸ್ ದ ಒನ್. ಓಕೆ, ಎಸ್, ಇಟ್ಸ್ ಹ್ಯೂಜ್ ಬ್ಯಾಗ್. ನಾನು ಹೇಳಿದಂಗೆ ಇಟ್ಸ್ ಹ್ಯೂಜ್ ಬ್ಯಾಗ್, ತುಂಬ ದೊಡ್ಡ ಬ್ಯಾಗು, ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಇಟ್ ಹ್ಯಾಸ್ ಬಾಟಲ್ ಕಂಪಾರ್ಟ್ಮೆಂಟ್ ಇದೆ. ಇನ್ನರ್ ಜಿಪ್ ಇದೆ. ಬಿಗ್ ಜಿಪ್. ಇನ್ನರ್ ಜಿಪ್ ಇದೆ. ಅದಾದಮೇಲೆ ಪಾಕೆಟ್ಸ್ ಕೂಡ ಇದೆ ಏನಾದರೂ ಇರೋಕ್ಕೆ. ಬ್ಯೂಟಿಫುಲ್. ಇಟ್ಸ್ ಬಿಗ್ ಬ್ಯಾಗ್. ಮೋಸ ಇಲ್ಲ, 2,500 ರೂಪಾಯಿಗೆ ಮೋಸ ಇಲ್ದಿರೋ
ಒಂದು ಬ್ಯೂಟಿಫುಲ್ ಬ್ಯಾಗ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಯಾರಾದರೂ ತೊಗೊಳಂಗಿದ್ರೆ ತೊಗೊಳ್ಳಿ, ಮತ್ತು ಕೆಳಗೆ ನೋಡಿ ಸಪೋರ್ಟ್ ಇದೆ ಇಡೋಕ್ಕೆ, ಇಟ್ ವೋಂಟ್ ಫಾಲ್ ಡೌನ್ ಆಗದೆ ಇರಲಿ ಅಂತ ದೇ ಹ್ಯಾವ್ ಗಿವನ್ ಅ ಸಪೋರ್ಟ್. ಬ್ಯೂಟಿಫುಲ್ ಬ್ಯಾಗ್, ಬ್ಯೂಟಿಫುಲ್ ಕಲರ್, ವೆರಿ ಇದು ಬರೀ ಅಫಿಷಿಯಲ್ ಲುಕ್ ಅಲ್ಲ, ಸ್ವಲ್ಪ ಕ್ಯಾಶುವಲ್ ಲುಕ್ ಕೂಡ ಕೊಡುತ್ತೆ. ಸೊ ಎಲ್ಲಾದರೂ ಪಾರ್ಟೀಸ್ಗೆ ಮೇ ಬಿ ತೊಗೊಂಡು ಹೋಗ್ಬೋದು, ರೈಟ್? ಸೊ ಯಾ, ಐ ಲವ್ ದಿಸ್ ಬ್ಯಾಗ್. ಇದರಲ್ಲಿ ಒಂದು ಶಾರ್ಟ್ಸ್ ಮಾಡೋಣ ಅಂತಿದ್ದೀನಿ, ಬ್ಯಾಗ್ ಹೇಗೆ ಪ್ಯಾಕ್ ಮಾಡೋದು ಅಂತ. ನಾಳೆಯಿಂದ ನಾನು ಈ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ. ಸೊ ಬ್ಯಾಗ್ ಅಲ್ಲಿ ಏನೇನು ಇರ್ತೀನಿ, ಹೇಗೆ ಕಾಣುತ್ತೆ ಅಂತ ಒಂದು ಶಾರ್ಟ್ಸ್ ಮಾಡಾಕ್ತೀನಿ. ಯು ಕ್ಯಾನ್ ಚೆಕ್ ದ್ಯಾಟ್ ಆಸ್ ವೆಲ್. ಸೊ ಯಾ, ಈ ಬ್ಯಾಗ್ ನೇಮ್ ಬಂದು ಅಬ್ಸ್ಟ್ರಾಕ್ಟ್ ಅಮೇಝಿಂಗ್ ಕ್ಲಾಸಿಕ್ ಬಿಸ್ನೆಸ್ ಬ್ಯಾಗ್ ಅಂತ ಕರೀತಾರೆ ಇದನ್ನು. 2500 ರುಪೀಸ್ ಆಗುತ್ತೆ ಝೋಯಾಕಲ್ಲಿ. ಅದಾದಮೇಲೆ ಇದನ್ನ ಏನು ಬರ್ತದೆ, ನಾನು ಇದು ಬ್ಯಾಗ್ನ ಇನ್ಫಾರ್ಮೇಷನ್ ನೋಡೋವಾಗ ಕೊಟ್ಟು ರಾಖಿ ಸೇಲ್ ನಡೀತಿದೆ ಅಂತ. ಸೊ ರಾಖಿ ಸೇಲಲ್ಲಿ ಎಕ್ಸ್ಟ್ರೀಮ್ ಆಫ್ ಇದೆ, ಪ್ರೈಸ್ ಡ್ರಾಪ್ ಆಗಿದೆ. 2000 ಸಿಗೋದಲ್ಲ 1,500 ಸಿಗ್ತಿದೆ, 1,500 ರೂಪಾಯಿಗೆ ಸಿಗ್ತಿದೆ, 2,500 ರೂಪಾಯಿ ಸಿಗೋದಲ್ಲ 2,000 ರೂಪಾಯಿ ಸಿಗ್ತಿದೆ, 300 ರೂಪಾಯಿದಲ್ಲ 2,500 ರೂಪಾಯಿಗೆ ಸಿಗ್ತಿದೆ. ಸೊ ಡೋಂಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್. ನೋಡಿ, ಝೋಯಾಕ್ ರಾಖಿ ಸೇಲ್ ನಡೀತಿದೆ. ಅದ್ರ ಜೊತೆಗೆ ಸ್ಮೂರ್ ಅಂತ ಬಂದಿದೆ. ಸ್ಮೂರ್ ಅನ್ನೋದು ಒಂದು ಡೆಸರ್ಟ್ ಡೆಸರ್ಟ್ ಔಟ್ಲೆಟ್, ತುಂಬ ಡೆಸರ್ಟ್ಸ್ ಮಾಡ್ತಾರೆ ಅವರು, ಮತ್ತು ಝೋಕ್ ಅವರು ಕೊಲಾಬ್ರೇಷನ್ ಮಾಡ್ತಿದ್ದಾರೆ. ಸೊ ಅವ್ರ ಕೊಲಾಬ್ರೇಷನ್ ಏನಂದ್ರೆ ಯು ಗೋಣ ಗೆಟ್ ಎ ಗುಡಿ ಬ್ಯಾಗ್ಸ್ ಅಂತ ಹೇಳಿದ್ರೆ ಒಂದು ಬ್ಯಾಗ್ ಜೊತೆಗೆ, ನಾಟ್ ಗುಡಿ ಬ್ಯಾಗ್ಸ್, ಕೊಲಾಬ್ರೇಷನ್ ಆಗಿರೋಂಥ ಸ್ವೀಟ್ ಬಾಕ್ಸ್ ಜೊತೆಗೆ ಝೋಕ್ ಬ್ಯಾಗ್ ವಿತ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದು ನೀವು ರಾಖಿ ಸೆಲೆಬ್ರೇಟ್ ಮಾಡಿದಾಗ ಬ್ಯಾಗ್ ಏನಂತಾರೆ, ಬ್ಯಾಗ್ ಗಿಫ್ಟ್ ಕೊಟ್ಟು ನಿಮ್ಮ ಸಿಸ್ಟರ್ಸ್ಗೆ ಸ್ವೀಟ್ ಕೂಡ ತಿನ್ನಿಸ್ಬೋದು ಅಷ್ಟೇ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಝೋಕ್ ಬ್ಯೂಟಿಫುಲ್ ಬ್ಯಾಗ್, ಐ ಲವಿಂಗ್ ಇಟ್. ಸೊ ಇದ್ರ ಬಗ್ಗೆ ಒಂದು ಕ್ವಿಕ್ ಶಾರ್ಟ್ಸ್ ಬರುತ್ತೆ. ಫಸ್ಟ್ ಬ್ಯಾಗ್ ಝೋಕ್ ಆಯಿತು. ಸೊ ಮೈ ಸೆಕೆಂಡ್ ಫೈನ್ಸ್ 10 ಆಗಸ್ಟ್. ಅಗೇನ್ ಇಟ್ಸ್ ಅ ಬ್ಯಾಗ್. ನಾನು ಹೇಳಿದ್ನಲ್ಲ, ನಂದು ಫುಡ್ ಮತ್ತು ಲ್ಯಾಪ್ಟಾಪ್ ಒಂದೇದ್ರಲ್ಲೇ ಇಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ದಟ್ಸ್ ವೈ ಅಬೌಟ್ ಎ ನ್ಯೂ ಕ್ಯಾರಿಯರ್ ಬ್ಯಾಗ್. ಸೊ ಕ್ಯಾರಿಯರ್ ಇಟ್ಕೊಂಡು ಹೋಗೋಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಅಬೌಟ್ ದ್ಯಾಟ್ ಬ್ಯಾಗ್. ಹಾಗೆ ನಂದು ಫುಡ್ ಮತ್ತು ಲ್ಯಾಪ್ಟಾಪ್ ಒಂದದ್ರಲ್ಲೇ ಇಟ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಐ ವಾಂಟೆಡ್ ಸಮ್ ಡೆಡಿಕೇಟೆಡ್ ಬ್ಯಾಗ್ ಫಾರ್ ಫುಡ್, ಲಂಚ್ಗೆ. ಸೊ ಅದಕ್ಕೆ ನಾನು ಅಮೆಝಾನಲ್ಲಿ ಮಿಲ್ಟನ್ ಅವ್ರದ್ದು ಟಿಫಿನ್ ಕ್ಯಾರಿಯರ್ ಕುಡ್ ಇಟ್ಸ್ ಎ ಪ್ಯಾಕೇಜ್ ಕೈಂಡ್ ಆಫ್ ಎ ಥಿಂಗ್. ಏನಕ್ಕಂದರೆ 1 ಬಾಕ್ಸ್ ಅಲ್ಲ, 3-4 ಬಾಕ್ಸಸ್ ವಿತ್ ಸಮ್ ಕಟಲರೀಸ್ ಮತ್ತು ಬಾಟಲ್ ಕೊಟ್ಟಿದ್ದಾರೆ. ಇಟ್ಸ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಮತ್ತು ಫುಡ್ ಕೂಡ ಬಿಸಿ ಇರುತ್ತೆ. ಸೊ ನೀವು ಬಿಸಿ ಬಿಸಿ ಹಾಕೊಂಡ್ರೆ ನೆಕ್ಸ್ಟ್ 3-4 ಅವರ್ಸ್ ಊಟ ಬಿಸಿ ಇರುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿದೆ ಬಾಕ್ಸ್ನ, ನನಗೆ ತುಂಬ ಇಷ್ಟ ಆಯಿತು. ಸೊ ಅದ್ರದ್ದು ಇನ್ಫಾರ್ಮೇಷನ್ ಕೂಡ ಕೊಡಬೇಕಂತ ಅನಿಸ್ತು ನನಗೆ. ಸೊ ದಟ್ಸ್ ವೈ ಆ ಬ್ಯಾಗ್ ಅದ್ರ ಬಗ್ಗೆ ನಾನು ಟೆಲಿಂಗ್. ಸೊ ದಿಸ್ ಇಸ್ ಓನ್ಲಿ ಮಿಲ್ಟನ್ ಅವ್ರದ್ದು ಮಿಲ್ಟನ್ ಪ್ರೋ ಲಂಚ್ ಟಿಫನ್. ಅದ್ರದ್ದು ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕ್ತಿರ್ತೀನಿ ನಾನು, ಅಮೆಝಾನ್ದು, ಮತ್ತು ಅಮೆಝಾನ್ ಲಿಂಕ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಕ್ಯಾನ್ ಚೆಕ್ ಇಟ್ ಔಟ್. ಹೇಗಿದೆ ಇದು ಅಂತ ಸ್ವಲ್ಪ ತೆಗೆದು ನೋಡೋಣ. ಓಕೆ, ತುಂಬ ಚೆನ್ನಾಗಿದೆ. ನಾನು ಆವಾಗ ಹೇಳ್ದಂಗೆ ಮೈಕ್ರೋವೇವಬಲ್ ಕ್ಯಾರಿಯರ್ಸ್ ಅದ. ಸೊ ಯು ಕ್ಯಾನ್ ಸಿ ಇಟ್ ಇಯರ್ನ, ಯು ಕ್ಯಾನ್ ಸಿ ಇಟ್ ಇಯರ್. ಎಷ್ಟು ಚೆನ್ನಾಗಿ ಅರೇಂಜ್ ಕೂಡ ಮಾಡ್ಕೊಬೋದು ನಿಮ್ಮ ಎಂಟೈರ್ ಲಂಚ್ ಬಾಕ್ಸ್ನ. ನಾನು ಆವಾಗಲೇ ಹೇಳ್ದಂಗೆ ಯು ಕ್ಯಾನ್ ಕ್ಯಾರಿ ಡಿಫ್ರೆಂಟ್ ಬಾಕ್ಸಸ್ ಫಾರ್ ಡಿಫ್ರೆಂಟ್ ಪರ್ಪಸ್. ದಿಸ್ ಇಸ್ ದ ಫಸ್ಟ್ ಬಾಕ್ಸ್. ಇದೇ ತುಂಬ ದೊಡ್ಡ ಬಾಕ್ಸು. ಸೊ ನೀವು ಇಡ್ಲಿ, ದೋಸೆ, ಚಪಾತೀಸ್ ಅಥವಾ ರೈಸ್ ಇದ್ರಲ್ಲಿ ತೊಗೊಂಡು ಹೋಗ್ಬೋದು. ನಾನು ಆವಾಗಲೇ ಹೇಳ್ದಂಗೆ 3 to 4 hours ಬಿಸಿ ಇರುತ್ತೆ. ಮತ್ತು ಇಟ್ಸ್ ಏನಂತಾರೆ, ಒಳಗಡೆ ಸ್ಟೀಲ್, ಆರೋಗ್ಯಕ್ಕೆ ಒಳ್ಳೆಯದು. ಆಚೆ ಮೈಕ್ರೋವೇವಬಲ್ ಪ್ಲಾಸ್ಟಿಕ್ ಇದೆ. ಇಟ್ಸ್ ಕೈಂಡ್ ಆಫ್ ಅ ಟಪ್ಪರ್ವೇರ್. ಬಟ್ ಇದನ್ನು ನೀವು ಓವನಲ್ಲಿಟ್ಟು ಬಿಸಿ ಕೂಡ ಮಾಡ್ಕೊಬೋದು. ನನಗೆ ತುಂಬಾ ಇಷ್ಟ ಆಯಿತು ಇದು. ಸೊ ದಿಸ್ ಇಸ್ ದ ಫಸ್ಟ್ ಬಾಕ್ಸ್. ಸೊ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಪ್ರಾಬ್ಲಿ ಇದರಲ್ಲಿ ಚಟ್ನಿ ಅಥವಾ ಸಾಂಬಾರ್, ರೈಸ್ ಸಾಂಬಾರ್ ತೊಗೊಂಡು ಹೋಗ್ಬೋದು. ಸೊ ದಿಸ್ ಇಸ್ ದ ಲಿಟಲ್ ಸ್ಮಾಲರ್ ಟು ದ್ಯಾಟ್ ಪರ್ಟಿಕ್ಯುಲರ್ ಬಾಕ್ಸ್. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಮೈಕ್ರೋವೇವಬಲ್. ಥರ್ಡ್ ಬಾಕ್ಸ್, ಇದರಲ್ಲಿ ನೀವು, ನಾನು ಯೂಶಲಿ ಇದರಲ್ಲಿ ನಾನು ಫೈಬರ್ ತೊಗೊಂಡು ಹೋಗ್ತೀನಿ. ಕ್ಯಾರೆಟ್, ಬೀಟ್ರೋಟ್ ಅಥವಾ ಕುಕುಂಬರ್, ಸಲಾಡ್. ನನಗೆ ಸ್ಮಾಲ್ ಅಮೌಂಟ್ ಫೈಬರ್ ಇದರಲ್ಲಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ತೊಗೊಂಡು ಹೋಗ್ತೀನಿ. ಅದೇ ಇದರಲ್ಲಿ ಪ್ರೋಟೀನ್ ಮತ್ತು ಸ್ವಲ್ಪ ಎಗ್ ಆಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಅದ್ರಲ್ಲಿ ತೊಗೊಂಡು ಹೋಗ್ತೀನಿ. ಸೊ ಇದು ಒಂಥರ ಛೋಟಾ ಥರ. ಇದಕ್ಕಿಂತ ಚಿಕ್ಕದೊಂದು ಕೊಟ್ಟಿದ್ದಾರೆ, ಅದು ತೋರಿಸ್ತೀನಿ ನಾನು ಇವಾಗ. ಸೊ ಅದು ಈ ಥರ ಇರುತ್ತೆ. ಕಮಾನ್ ಎಸ್, ಇದು ದಿಸ್ ಇಸ್ ಸ್ಮಾಲ್ ವರ್ಷನ್ ಆಫ್ ದಿಸ್, ದ ಸ್ಮಾಲೆಸ್ಟ್ ಆಫ್ ದಿಸ್ ಪ್ಯಾಕೇಜ್. ಇದರಲ್ಲಿ ಐ ಡೋಂಟ್ ನೋ, ನಾನು ಪಿಕಲ್ ತಿನ್ನೋದಿಲ್ಲ, ಮೇ ಬಿ ಸ್ನ್ಯಾಕ್ಸ್ ಏನಾದರೂ ಹಾಕೊಂಡು ಹೋಗ್ಬೋದು ಅನಿಸುತ್ತೆ. ಇಟ್ಸ್ ವೆರಿ ಸ್ಮಾಲ್. ಮೇ ಬಿ ಡೆಸರ್ಟ್
ಡೆಸರ್ಟ್ ಒಂದು 2 ಡೆಸರ್ಟ್ ತೊಗೊಂಡು ಹೋಗ್ಬೋದು. ಸೊ ಇಟ್ಸ್ ವೆರಿ ಸ್ಮಾಲ್, ನಾನು ಅಷ್ಟು ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಇದು ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಸೊ ಅದಾದಮೇಲೆ ಕಟಲರೀಸ್ ಕೂಡ ಕೊಟ್ಟಿದ್ದಾರೆ. ಚೋಟಾ ಸ್ಪೂನ್ ಆ್ಯಂಡ್ ಚೋಟಾ ಫೋಕ್ ನೋಡಿ, ಯೂಸ್ ಮಾಡೋಕ್ಕಾದ್ರೆ ಮಾಡ್ಬೋದು. ಇದನ್ನ ತುಂಬ ಚಿಕ್ಕದಾಗಿದೆ ಅಂತ ನನಗೆ ಅನ್ನಿಸ್ತು. ನಾನು ಸ್ವಲ್ಪ ದೊಡ್ಡದು ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಆಲ್ಸೋ ಅವೈಲೇಬಲ್. ಸೊ ಅದಾದಮೇಲೆ ನನ್ನ ಮೋಸ್ಟ್ ಫೇವ್ರೆಟ್ ದಿಸ್ ಬಾಟಲ್ ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಮತ್ತು ಯು ಕ್ಯಾನ್ ಓಪನ್ ಆ್ಯಂಡ್ ಡ್ರಿಂಕ್ ವಾಟರ್. ಆ್ಯಕ್ಚುಲಿ ವಾಟರ್ ಇದೆ. ಈ ಥರ ಇದೆ. ಮೇ ಬಿ ಐ ಥಿಂಕ್ ಇಟ್ಸ್ 1/2 ಲೀಟರ್ 600 ml ಅಂತ ಅನಿಸುತ್ತೆ ನನಗೆ. ಸೊ ಈ ಬಾಟಲ್ ಇದೆ, ಮತ್ತು ಬಾಟಲ್ ಕೂಡ ತುಂಬ ಚೆನ್ನಾಗಿದೆ. ಅದು ತುಂಬ ಕ್ಲಾಸಿ ಆಗಿದೆ ನೋಡೋಕ್ಕೆ. ಮತ್ತು ನೀವು ಯೂಸ್ ಮಾಡ್ಬೋದು ಬಾಟಲ್ನ. ಸೊ ಇಷ್ಟು ಎಷ್ಟಿರ್ಬೋದು ಏನಾದರೂ ಗೆಸ್ ಮಾಡ್ತೀರಾ? ನಾನು ಇಷ್ಟನ್ನ 900 rupees ತೊಗೊಂಡೆ ಅಮೆಝಾನಲ್ಲಿ. ಬಟ್ ಇವಾಗ ಅದು 850 rupees ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೈ. ನಾನು ತೊಗೊಂಡಾಗ 900, ಮೇ ಬಿ ಅದು ಕೂಡ ರಾಕಿ ಸೇಲ್ ಅಥವಾ ಅಮೆಝಾನ್ ಪ್ರೈಮ್ ಡೇ, ಐ ಡೋಂಟ್ ನೋ ಏನು ಅಂತ. ಇವಾಗ 850 ಸಿಗ್ತದೆ, ಬಟ್ ಯೂಶ್ವಲಿ ಇಟ್ಸ್ 900 rupees. ನಾನು ಹೇಳ್ತೀನಿ ವರ್ತ್ ಬೈಯಿಂಗ್ ಇದನ್ನು. ತುಂಬ ಜನ ಕಾರ್ಪೊರೇಟಲ್ಲಿ ಕೆಲಸ ಮಾಡೋವಾಗ ದೇ ಇಗ್ನೋರ್ ದೇರ್ ಲಂಚ್. ನಾನು ಗೊತ್ತಿರೋಂಗೆ, ಈವನ್ ಐ ವಾಸ್ ಒನ್ ಆಫ್ ಅಮೌಂಗ್ ದೆಮ್. ಮುಂಚೆ ನಾನು ಊಟ ಮಾಡ್ತಿರ್ಲಿಲ್ಲ, ಆಚೆ ತಿಂತಿದ್ದೆ ತುಂಬ. ಇವಾಗ ಐ ಮೀನ್ ಹಾಲಿಡೇಸ್ ಹೆಲ್ತ್ ಇಶ್ಯೂಸ್ ಎಲ್ಲ ಆದಮೇಲೆ, ಸ್ವಲ್ಪ ದಪ್ಪ ಆದಮೇಲೆ ಕಾನ್ಷಿಯಸ್ನೆಸ್ ಬಂದಿದೆ. ಅದಕ್ಕೆ ಪಿಜಲ್ಲಿ ಏನು ಮಾಡ್ತಾರೋ ತೊಗೊಂಡು, ಜೊತೆಗೆ ನನ್ನ ಕೈಯಲ್ಲಿ ಆದಷ್ಟು ಆ್ಯಡ್ ಮಾಡ್ಕೊತೀನಿ ಅದಕ್ಕೆ, ಟು ಮೇಕ್ ಇಟ್ ಮೋರ್ ಹೆಲ್ತಿಯರ್ ದ್ಯಾನ್ ದ ಬಿಫೋರ್ ವಾಟ್ ಐ ವಾಸ್ ಈಟಿಂಗ್. ಅದಕ್ಕೆ ಸೊ ಡೋಂಟ್ ಫರ್ಗೆಟ್ ಯುವರ್ ಲಂಚ್, ಈಟ್ ಯುವರ್ ಲಂಚ್, ಜೊತೆಗೆ ಮೇಕ್ ಇಟ್ ಹೆಲ್ತಿಯರ್ ವರ್ಷನ್ ಅಲ್ವಾ. ತುಂಬ ಅನ್ಹೆಲ್ತಿ ಊಟ ತಿನ್ನೋದ್ರಿಂದ ಇಟ್ಸ್ ನಾಟ್ ಗುಡ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಂತ ನನಗೆ ಅನ್ಸುತ್ತೆ. ಸೊ ಅಟ್ಲೀಸ್ಟ್ ನಿಮ್ಮ 5 days ಆಗಿಲ್ಲ, ಅಟ್ಲೀಸ್ಟ್ ಮೇಕ್ ಶ್ಯೂರ್ 3 days ಯು ಈಟ್ ಹೆಲ್ತಿ ಆ್ಯಂಡ್ 2 days ಯು ಡೋಂಟ್. ಅಥವಾ 7 days ಇರೋದ್ರಿಂದ ವೀಕ್ ಡೇಸ್ ಯು ಈಟ್ ಹೆಲ್ತಿ ಆ್ಯಂಡ್ ವೀಕೆಂಡ್ಸ್ ಯು ಕ್ಯಾನ್ ಪಾರ್ಟಿ ಅಂತ ನಾನು ಐ ಮೀನ್ ಇಟ್ಸ್ ಮೈ ಥಿಂಗ್ ಅಂದರೆ ನಾನು ಹೀಗೆ ಮಾಡೋದು. ನಾಟ್ ಪಾರ್ಟಿ, ಐ ಡೋಂಟ್ ಪಾರ್ಟಿ, ಬಟ್ ಲಿಟಲ್ ಐ ಗೋ ಔಟ್ ಆಫ್ ದಿ ಕ್ಯಾಲರೀಸ್ ಆರ್ ಔಟ್ ಆಫ್ ದೀಸ್ ನಾಟ್ ಈಟಿಂಗ್ ಔಟ್ಸೈಡ್ ಆರ್ ಡ್ಯೂರಿಂಗ್ weekends. But weekdays I'll try my 100% to stick to this घर का खाना और पीजी का खाना और definitely ಪೀಜಿಯಲ್ಲಿ ಏನು ಇರುತ್ತೆ, ಪೀಜಿಯಲ್ಲಿ ಡೆಫಿನೆಟ್ಲಿ ನ್ಯೂಟ್ರಿಷಿಯಸ್ ಫುಡ್ ಇರೋದಿಲ್ಲ. ದಟ್ಸ್ ಟ್ರೂ. ನೀವು ಎಷ್ಟೇ ದುಡ್ಡು ಕೊಡಿ, 10,000, 12,000, 10,000, 25,000 ಕೊಟ್ಟರು ಕೂಡ ದೇ ಮೇಕ್ ಶ್ಯೂರ್ they'll give you non-nutritious. So it's our job to make it nutritious food. So make it nutritious food and have it. Make sure your lunch is pretty heavy and pretty nutritious. Okay, that's cute. Now let's go to your next find. Third find ಬಂದು ಡ್ರೆಸ್ಸಸ್. ನನ್ನ ಮಮ್ಮಿ ಬರ್ಡೇ ಆಯಿತು August 4th. ಅದಕ್ಕೆ ಅವತ್ತಿನ ದಿನ ನಾನು ಸ್ವಲ್ಪ ಸ್ಪೆಷಲಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಇಟ್ಸ್ it's a midi dress, one piece midi dress. ಏನಕ್ಕೆ ಮಿಡಿ ಡ್ರೆಸ್ ತೊಗೊಂಡೆ ಅಂತ ಹೇಳಿದ್ರೆ, ಸ್ವಲ್ಪ ಆಫೀಸ್ಗೂ ಹಾಕೊಂಡು ಹೋಗಿರಬೇಕು, ಜೊತೆಗೆ ಬ್ರಂಚಸ್ ಅಥವಾ ಡೇಟ್ಸ್ ಕೂಡ ಹಾಕೊಂಡು ಹೋಗೋಕ್ಕಿರಬೇಕು, ಮತ್ತು ಫ್ಯಾಮಿಲಿ ಔಟಿಂಗ್ ಕೂಡ ಹಾಕೊಂಡು ಹೋಗಿರಬೇಕು ಅಂತ ಹೇಳಿ ತೊಗೊಂಡೆ. ಮತ್ತು ಸ್ವಲ್ಪ ದಪ್ಪ ಇರೋದ್ರಿಂದ ಐ ಆಮ್ ಅವಾಯ್ಡಿಂಗ್ ಬಾಡಿ ಕಾನ್. ಸ್ವಲ್ಪ ಅದಕ್ಕೆ ಸ್ವಲ್ಪ ಫ್ಲೋರಲ್ ಥರ ಇರೋದು, ಸ್ವಲ್ಪ ಫ್ಲೋರಲ್ ಅಂತ ಹೇಳೋಲ್ಲ, ಸ್ವಲ್ಪ ಏನಂತಾರೆ ಅಂಬ್ರೆಲಾ ಟೈಪ್ ಥರ ಇರೋದೆಲ್ಲ ಟ್ರೈ ಮಾಡ್ತಿದ್ದೀನಿ. ಮುಂಚೆ ಬರೀ ಬಾಡಿ ಕಾನ್ ಹಾಕೊತಿದ್ದೆ. ಇಟ್ ವಾಸ್ ಫಿಟ್ಟಿಂಗ್ ಮೀ ವೆಲ್, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಾಕೊತಿದ್ದೆ. ಜೊತೆಗೆ ಐ ಲವ್ ಬಾಡಿ ಕಾನ್ ಡ್ರೆಸ್ಸಸ್. ಬಟ್ ಇವಾಗ ಯಾಕೋ ನನಗೆ ಐಮ್ ನಾಟ್ ಕಂಫರ್ಟಬಲ್ ವೇರಿಂಗ್ ಇಟ್ ಬಾಡಿ ಕಾನ್, ಎನಿ ಬಾಡಿ ಕಾನ್ ಡ್ರೆಸ್ಸಸ್. ಮತ್ತು ತುಂಬ ಬಾಡಿ ದಪ್ಪ ಕಾಣುತ್ತೆ ಅಂತ ಗೊತ್ತಾಯಿತು ನನಗೆ. ಸೊ ಅದಕ್ಕೆ ನಾನು ಏನು ಮಾಡೋಕ್ಕೆ ಶುರು ಮಾಡಿ, ಫ್ಲೋರಲ್ ಥರ ಇರೋ ಸ್ವಲ್ಪ ದೊಡ್ಡದಾಗಿರೋ ಡ್ರೆಸ್ಸಸ್ನ, ದೊಡ್ಡದಾಗಿ ಅಂತ ಹೇಳಿದ್ರೆ ಹೇಗೆ ಹೇಳ್ತೀರಾ, ಐ ಡೋಂಟ್ ನೋ ದ ಬಾಡಿ ಕಾನ್, ಬಟ್ ಬಾಡಿ ಕಾರ್ನೆಲ್ಲ ಅವಾಯ್ಡ್ ಮಾಡಿದ್ದೀನಿ. ಸ್ವಲ್ಪ ಫ್ಲೂಯಿ ಆಗಿರೋ ಡ್ರೆಸ್ಸಸ್ನ ಟ್ರೈ ಮಾಡ್ತಿದ್ದೀನಿ. ಸೊ ನಮ್ಮ ಮಮ್ಮಿ ಬರ್ಡೇ ಬ್ರಂಚ್ಗೆ ನಾನು ಇದನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಮಮ್ಮಿ ಬರ್ತ್ಡೇ ವ್ಲಾಗ್ ಆದ್ಮೇಲೆ ಬರುತ್ತೆ. ಸೊ ಅದರಲ್ಲೇ ನಾನು ಮೇ ಬಿ ಡ್ರೆಸ್ ತೋರಿಸಿರ್ತೀನಿ. ಇಲ್ಲಿ ಸಾರಿ ಐರನ್ ಹೊಟ್ಟೋಗ್ಬಿಟ್ಟಿದೆ. ಇದೇ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಐ ಕ್ಯಾನ್ ಶೋ ಯು ಲೈಕ್ ದಿಸ್. ಶಿಟ್, I'll show you like this. ಇದೇ ಡ್ರೆಸ್ಸು. ಮೇ ಬಿ ಇದ್ರದ್ದು ಪಿಕ್ಚರ್ ಹಾಕ್ತೀನಿ ನಾನು. ಇಟ್ಸ್ ಅ ಬ್ಯೂಟಿಫುಲ್ ಗ್ರೀನ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಕ್ರೀಮ್, ಇಟ್ಸ್ ನಾಟ್ ಅ ವೈಟ್, ಕ್ರೀಮ್ ಮತ್ತು ಗ್ರೀನ್, ಡಾರ್ಕ್ ಗ್ರೀನ್ ಡ್ರೆಸ್ಸು. ತುಂಬ ಚೆನ್ನಾಗಿದೆ ಮತ್ತು ತುಂಬ ಕಂಫರ್ಟಬಲ್ ಆಗಿತ್ತು ಲಂಚ್ಗೆ ಹಾಕೊಂಡು ಹೋದಾಗ. ಯು ಕ್ಯಾನ್ ಬೈ ದಿಸ್. ಸೊ ಇಟ್ಸ್ ನಾಟ್ ದ್ಯಾಟ್ ಎಕ್ಸ್ಪೆನ್ಸಿವ್. ನನಗೆ ಇಟ್ಸ್ ಅರೌಂಡ್ 350, ಜಸ್ಟ್ ಬಂದು 370 rupees.
369 rupees. ಇದ್ರದ್ದು ಇಮೇಜ್ ಬರ್ತಿರುತ್ತೆ, ನೀವು ನೋಡ್ಬೋದು. ಐ ಥಿಂಕ್ ನಾನು ಅಮೆಝಾನಲ್ಲೇ ತೊಗೊಂಡಿದ್ದು ಇದನ್ನು, ಯಾಕಂದರೆ ನನಗೆ ನೆಕ್ಸ್ಟ್ ಡೇ ಡೆಲಿವರಿ ಬೇಕಿತ್ತು ಇದ್ರದ್ದು. ಸ್ಯಾಲ್ರಿ ಬಂದ ತಕ್ಷಣ ಹುಳ ಬಾಟ್ ದಿಸ್, ನೆಕ್ಸ್ಟ್ ಡೇ ಡೆಲಿವರಿ ಆಯಿತು. ಸೊ ತೊಗೊಂಡು ಮನೆಗೆ ಹೊಟ್ಟೋಗ್ಬಿಟ್ಟೆ, ಸೊ ಬರ್ತಡೆಗೆ ಹಾಕ್ಕೊಳಕ್ಕಂತ. ಸೊ ದಿಸ್ ಇಸ್ ವರ್ತ್ ಬೈಯಿಂಗ್. ಮೆಟೀರಿಯಲ್ ಕೂಡ ತುಂಬ ಸಾಫ್ಟ್ ಆಗಿದೆ, ಕುಷನಿ ಆಗಿದೆ. ಐ ವಿಲ್ ಆಲ್ಸೋ ಲುಕ್ ಗುಡ್. ನನಗೆ ಇಮೇಜಸ್ ಯಾರಾದ್ರೂ ಐ ವಿಲ್ ಟ್ರೈ ಟು ಪೋಸ್ಟ್ ಇಟ್ ಹಿಯರ್. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಮೆಝಾನ್ದು ಇಮೇಜ್ ಹಾಕ್ತೀನಿ. ನಾನು ದಪ್ಪ ಆಗಿರೋದ್ರಿಂದ ಲಾರ್ಜ್ಗೆ ಹೋಗಿದ್ದೀನಿ. ಯೂಶಲಿ ಸಣ್ಣ ಇರೋರು ಅಥವಾ ಹೀಗಂತ ಹೇಳ್ತಾರೆ, ನಿಮ್ಮ ಬಾಡಿ ನನ್ನಷ್ಟೇ ಇತ್ತು. ಆ್ಯಂಡ್ 5'3", ನಮ್ಮ ಆ್ಯಾವ್ರೇಜ್ ವೆಯ್ಟ್ ಇರೋದು 53 to 57 kg ಆ ರೇಂಜಲ್ಲಿದ್ದರೆ ಮೀಡಿಯಮ್ ಫಿಟ್ಸ್ ಯು ವೆಲ್. ಸ್ವಲ್ಪ ನಿಮ್ಗೆ ದಪ್ಪ ಇದ್ದರೆ ಲಾರ್ಜ್ ಫಿಟ್ಸ್ ಯು ವೆಲ್. ಸೊ ನಾನು ಲಾರ್ಜ್ ತೊಗೊಂಡಿದ್ದೀನಿ ಇದರಲ್ಲಿ. ಏರಿಯಾ ಫ್ಯಾಷನ್ ಅಂತ ಇದು ಕಂಪನಿ ನೇಮು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಡ್ರೆಸ್ ಒಂದಾಯಿತು. ಡ್ರೆಸ್ 2 ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಕಮ್ಮಿಂಗ್ ಫೆಸ್ಟಿವಲ್, ಆಗಸ್ಟಲ್ಲಿ ಒಂದು ಫೆಸ್ಟಿವಲ್ ಬಂದಿರುತ್ತೆ. ಡೆಫಿನೆಟ್ಲಿ ನಮ್ಮ ಬೆಂಗಳೂರವರಿಗೆ ತುಂಬ ದೊಡ್ಡ ಫೆಸ್ಟಿವಲ್ ಅದು. ಯಾವುದು ಗ್ಯಾಸ್? ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಹೊಸ ಬಟ್ಟೆ ಬೇಕಿತ್ತು ನನಗೆ. ವರಮಹಾಲಕ್ಷ್ಮಿ ಇಟ್ಸ್ ಅ ಬಿಗ್ ಫೆಸ್ಟಿವಲ್ ಫಾರ್ ಬ್ಯಾಂಗ್ಳೂರಿಯನ್ಸ್. ನಮ್ಮ ಕನ್ನಡದವರು ಅದನ್ನು ದೊಡ್ಡ ಹಬ್ಬ ಮಾಡ್ತಾರೆ. ಮತ್ತು ಲಕ್ಷ್ಮಿ ಹಬ್ಬ, ನನಗೆ ತುಂಬ ಲಕ್ಷ್ಮಿ ಇಷ್ಟ. ದೇವಿ ನಮಗೆ ದೊಡ್ಡಂತ ಹೇಳ್ತಿಲ್ಲ, ಏನಂತಾರೆ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡೋ ದೇವಿ ಅವಳು. ತುಂಬ ರೆಸ್ಪೆಕ್ಟ್ ಇದೆ, ತುಂಬ ಭಕ್ತಿ ಇದೆ ಲಕ್ಷ್ಮಿ ಮೇಲೆ. ಸೊ ಅದಕ್ಕೆ ವರಮಹಾಲಕ್ಷ್ಮಿಗೆ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಸೊ ಯೆಲ್ಲೋ ಕಲರ್ ಅದೇನಂತ ಹೇಳ್ತಾರೆ, ಒಂಥರ ಯೆಲ್ಲೋ ಮತ್ತು ಪಿಂಕ್ ನೋಡಿದ್ರೆ ಅಥವಾ ರೆಡ್ ನೋಡಿದ್ರೆ ನಂಗೆ ತುಂಬ ದೇವಿ ವೈಬ್ಸ್ ಕೊಡೋಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ನಾನು ಐ ಹ್ಯಾಡ್ ಬಾಟ್ ಯೆಲ್ಲೋ ಕುರ್ತಾ. ಇಟ್ಸ್ ಕುರ್ತಾ ಪ್ಯಾಂಟ್ ಸೆಟ್. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಇದು ಕೂಡ ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ನೋಡಬೇಕು ಸೈಜ್ ಆಗುತ್ತಾ ಇಲ್ವಾ ಅಂತ. ಲಾರ್ಜ್ ಅಗೇನ್. ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಲ್ಯಾಂಬಾ ಕ್ರಿಯೇಷನ್ಸ್ ಅಂತ. ಐ ಥಿಂಕ್ ಇಟ್ಸ್ ನಾಟ್ ಎ ಬ್ರ್ಯಾಂಡ್, ಐ ಗೆಸ್ ಕಂಪನಿ ಅನ್ಸುತ್ತೆ. ಸೊ ಲ್ಯಾಂಬಾ ಕ್ರಿಯೇಷನ್ಸ್ ಇಲ್ಲಿ ಡೆಫಿನೆಟ್ಲಿ ಅದ್ರದ್ದು ಫ್ಲಿಪ್ಕಾರ್ಟ್ದು ಇಮೇಜಸ್ ಹಾಕ್ತಿರ್ತೀನಿ, ನನಗೆ ಹೇಗೆ ಕಾಣುತ್ತೆ ಅಂತ. ನಾನು ಹೇಗೆ ಕಾಣುತ್ತೆ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಇವಾಗ ಟ್ರಯಲ್ ಮಾಡ್ತೀನಿ. ಬಟ್ ಇದ್ರದ್ದು ಏನಂತಾರೆ, ಫುಲ್ ಕಂಪ್ಲೀಟ್ ರಿವ್ಯೂ ಅದು, ನಾಟ್ ರಿವ್ಯೂ, ಕಂಪ್ಲೀಟು ಔಟ್ಫಿಟ್ ತೋರಿಸೋದು ನಾನು ಹಬ್ಬದ ದಿನ. ಇವಾಗ ಅನ್ಬಾಕ್ಸ್ ಮಾಡಿ. ಇದು ರಿಯಲಿ ನೈಸ್. ನೋಡೋಕೆ ತುಂಬ ಚೆನ್ನಾಗಿದೆ, ಇಂಥದ್ದು ತುಂಬ ಚೆನ್ನಾಗಿದೆ. ಇನ್ಫ್ಲೂಯೆನ್ಸಲ್ಲಿ ಹಾಕೊಳ್ಳೋದು ನೋಡಿದ್ದೆ. ಸೊ ಅವರಿಂದ ನಾನು ಇದು ಪರ್ಚೇಸ್ ಮಾಡಿದ್ದು. ಅವ್ರು ಲಿಂಕ್ ಹೋಗಿ ಲಿಂಕ್ ತೊಗೊಂಡು ಪರ್ಚೇಸ್ ಮಾಡಿದ್ದು. ದಿಸ್ ಇಸ್ ಜಸ್ಟ್ 400 rupees, 389 ಅನ್ಸುತ್ತೆ. ಸೊ ದಿಸ್ ಇಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ಎಷ್ಟು ದಿನ ಬರುತ್ತೆ ನೋಡೋಣ, ಬಟ್ ಹೇಗಿದೆ ಮೆಟೀರಿಯಲ್ ಅಂತೂ ನೋಡೋಣ. ಫಸ್ಟ್ ವಿಲ್ ಸಿ ದ ಟಾಪ್. ಎಕ್ಸ್ಟ್ರೀಮ್ ಸಿಂಪಲ್ ಆಗಿದೆ, ಗೆಟ್ ಕ್ಯೂಟ್ ಆಫ್ ಲೀವ್ಸ್. ಎಕ್ಸ್ಟ್ರೀಮ್ ಸಿಂಪಲ್ ಬಟ್ ಗೆಟ್ ಕ್ಯೂಟ್ ಆಗಿದೆ, ಸಿಂಪಲ್ ಆಗಿದೆ. ತುಂಬ ಸಿಂಪಲ್ ಆಗಿರೋದ್ರಿಂದ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಏನಂತಾರೆ, ಇದ್ರ ಜೊತೆಗೆ ಒಳ್ಳೊಳ್ಳೆ ಆ್ಯಸಸರೀಸ್ ಹಾಕಿ, ಸ್ವಲ್ಪ ಹೆವಿ ಆ್ಯಸಸರೀಸ್ ಹಾಕಿದ್ರೆ ತುಂಬ ಎಲಿವೇಟೆಡಾಗಿ ಕಾಣ್ತೀರಾ, ತುಂಬ ಗ್ರ್ಯಾಂಡಾಗಿ ಕಾಣ್ತೀರಾ. ಸೊ ಸಿಂಪಲ್ ಆಗಿದೆ, ಪ್ರೈಸ್ಗೆ ಮೋಸ ಇಲ್ಲ. ತುಂಬ ಸಿಂಪಲ್ ಆ್ಯಂಡ್ ಯಟ್ ಬ್ಯೂಟಿಫುಲ್ ಕಲರ್. ಮೇ ಬಿ ನಿಮಗೆ ಹೇಗೆ ಕಲರ್ ಕಾಣ್ತಿದೆ ಐ ಡೋಂಟ್ ನೋ, ಬಟ್ ದಿಸ್ ಇಸ್ ವೆರಿ ಎಲಿಗೆಂಟ್ ಕಲರ್ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್. ಡೋಂಟ್ ನೋ ನನಗೆ ಫಿಟ್ ಆಗುತ್ತೋ ಇಲ್ವೋ ಅಂತ. ಐ ವಾಂಟ್ ಟು ಟ್ರೈ ಟು ಸಿ, ಆರ್ ಎಲ್ಸ್ ನೆಕ್ಸ್ಟ್ ಸೈಜ್ಗೆ ಎಕ್ಸ್ಚೇಂಜ್ ಕಳಿಸ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಒನ್, ಐ ಲವ್ಡ್ ಇಟ್. ಸೊ ಇದು ಬಂದು ಟಾಪ್ ಆಯಿತು. ಬಾಟಮ್ ಪ್ಯಾಂಟ್ ಹೀಗಿದೆ. ಸೊ ದಿಸ್ ಇಸ್ ಅಗೇನ್ ಐ ಥಿಂಕ್ ಇಟ್ಸ್ ಅ ಪೆನ್ಸಿಲ್ ಕಟ್ ಪ್ಯಾಂಟ್. ಇವಾಗ ಪೆನ್ಸಿಲ್ ಕಟ್ ಇಸ್ ಅ ಟ್ರೆಂಡ್. ಯಾರೂ ಲಗಿನ್ಸ್ ಅಷ್ಟು ಹಾಕೋದಿಲ್ಲ. ಮತ್ತು ಲಗಿನ್ಸ್ ಆಗಿರ್ಬೋದು ಅಥವಾ ಏನಂತಾರೆ, ಪಟಿಯಾಲನೂ ಸ್ವಲ್ಪ ಕಮ್ಮಿ ಆಗಿದೆ. ಬಲೂನ್ ಪ್ಯಾಂಟ್ಸ್, ಪಟಿಯಾಲ ಪ್ಯಾಂಟ್ಸ್, ಇನ್ನೊಂದು ಯಾವುದು ಲೆಗಿನ್ಸ್ ಎಲ್ಲ ಕಮ್ಮಿ ಆಗಿದೆ. ಸ್ವಲ್ಪ ಥರ ಪೆನ್ಸಿಲ್ ಕಟ್ ಪ್ಯಾಂಟ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫಿಟ್. ಸಿ ನನಗೆ ಆಗುತ್ತಾ ಇಲ್ವಾ ಅಂತ. ಇಲ್ಲ ಅಂತ ಹೇಳಿದ್ರೆ ವಿಲ್ ಆಸ್ ಫಾರ್ ನೆಕ್ಸ್ಟ್ ಸೈಜ್. ಇದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ, ಚೆಕ್ ಮಾಡಿ. ಓಕೆ, ನನ್ನದು ಫೈನಲ್ ಫೈನ್ಸ್ ಇನ್ ಆಗಸ್ಟ್ ಬಂದು ತುಂಬ ನೆಸೆಸಿಟಿ ಇತ್ತು ನನಗೆ. ಸಟನ್ ಟಾಯ್ಲೆಟ್ರೀಸ್ ಅಂತ ಕರಿತೀವ ನಾವು ಅದನ್ನ. ಬಾತಿಂಗ್ ಬಕೆಟ್, ಬಾತಿಂಗ್ ಮಗ್ ಮತ್ತು ಬಾತಿಂಗ್ ಚೇರ್ ತೊಗೊಂಬರ್ಬೇಕಿತ್ತು. ನಮ್ಮ ಪಿಚಲ್ಲಿದೆ, ಅದು ಯೆಲ್ಲೋ ಕಲರಲ್ಲಿದೆ. ಸಾರಿ ಟು ಸೇ ದಿಸ್, ಯೆಲ್ಲೋ ಕಲರಲ್ಲಿದೆ. ನಾನು ಟ್ರೈ ಮಾಡಿದೆ ಉಜ್ಜಕ್ಕೆ, ಹೋಗಿಲ್ಲ. ಸೊ ನನಗದು ಇಷ್ಟ ಆಗಿಲ್ಲ, ನನಗೆ ಕ್ಲೀನ್ ಅನಿಸಿಲ್ಲ.
ಸೊ ಅದಕ್ಕೆ ಯಾಕೆ ನಂದ ತೊಗೊಳ್ಳೋಣ ಅಂತ ಹೇಳಿ ವಿಶಾಲ್ ಮಾರ್ಟ್ಗೆ ಹೋಗಿ ತಂದಿದ್ದೀನಿ. ಸೊ ಯೂಶಲಿ ನಮ್ಮ ಮನೆ ಹತ್ರ ಡಿಮಾರ್ಟ್ ಇದೆ, ಅಲ್ಲಿ ಡಿಮಾರ್ಟಿಗೆ ತೊಗೊತಿರ್ತೀವಿ ಆಲ್ ದಿಸ್ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ. ಇಲ್ಲಿ ವಿಶಾಲ್ ಮಾರ್ಟ್ ಇತ್ತು, ಸೇಲ್ ಕೂಡ ನಡೀತಿತ್ತಂತೆ, ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮಮ್ಮಿ ಹೇಳಿದ್ರು ವಿಶಾಲ್ ಮಾರ್ಟಲ್ಲಿ ಸೇಲ್ ಇದೆ ಅಂತ. ಬಟ್ ನಾನು ಹೋಗಿ ಎಲ್ಲ ತೊಗೊಂಡ್ಬಂದೆ. ಇನ್ನೇನೋ ತಂದಿದ್ದೀನಿ, ಒಂದು 6-7 ಐಟಮ್ಸು, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಹೋಲ್ಡ್ ಆ್ಯಂಡ್ ಶೋ ಟು ಯು, ಬಟ್ ಐ ಮೇಕ್ ಶ್ಯೂರ್ ಐ ಪುಟ್ ದ ಇಮೇಜಸ್ ಹಿಯರ್. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ವಿಶಾಲ್ ಮಾರ್ಟಲ್ಲಿ. ಫಸ್ಟ್ ನಾನು ತೊಗೊಂಡಿದ್ದು ಬಂದು ಬಾತಿಂಗ್ ಬಕೆಟ್. ನೀವು ನಾನು ಕೇಳ್ಬೋದು ಯಾಕೆ ಎಲ್ಲ ಬ್ಲೂ ಕಲರಲ್ಲಿದೆ ಅಂತ. ಬಕೆಟ್, ಮಗ್, ಚೇರ್ ಆ್ಯಂಡ್ ಈವನ್ ಆಲ್ ದಿಸ್ ಕ್ಲೋತಿಂಗ್ ಆ್ಯಂಗರ್ ಎಲ್ಲ ಕೂಡ ಬ್ಲೂ ಅಲ್ಲಿದೆ. ಡೆಫಿನೆಟ್ಲಿ ಐ ಲವ್ ಬ್ಲೂ, ಸೊ ಅದಕ್ಕೆಲ್ಲ ಬ್ಲೂ ಅಲ್ಲಿ ತಂದಿದ್ದೀನಿ. ಐ ಡೋಂಟ್ ನೋ ಇಟ್ಸ್ ಬ್ಲೂ ಆರ್ ಗ್ರೀನ್, ಐ ಥಿಂಕ್ ಇಟ್ಸ್ ಬ್ಲೂಯಿಶ್ ಗ್ರೀನ್ ಅನ್ಸುತ್ತೆ. ಡೆಫಿನೆಟ್ಲಿ ನೋಡಿದ ತಕ್ಷಣ ಬ್ಲೂ ಅನ್ಸುತ್ತೆ. ನಂತರ ಅಕ್ವಾ ಗ್ರೀನ್ ಅಂತ ಕರೀತಾರೆ ನೋಡಿ, ಇಟ್ಸ್ ಅ ಬ್ಲೂ ಮಿಕ್ಸ್ ಗ್ರೀನ್, ಆ ಕಲರ್ ಇದು. ಬಕೆಟು ಅದೆಲ್ಲ ಕಂಪ್ಲೀಟ್ ಬ್ಲೂ. ಝೋಲೋ ಅಂತ ಒಂದು ಇದೆ, ಅದಕ್ಕೆ ಇಟ್ಸ್ ಅ ಕಂಪನಿ ಐ ಗೆಸ್, ಝೋಲೋ ಅಂತ. ಝೋಯೋನಾ ಒಂದು ಸೆಕೆಂಡ್, ಇಟ್ಸ್ ಅ ಝೋಯೋ ಅಂತ ಒಂದು ಕಂಪನಿ ಇದೆ. ಪ್ಲಾಸ್ಟಿಕ್ ತುಂಬ ಚೆನ್ನಾಗಿದೆ, ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಕೊಡ್ತಾರೆ. ಸೊ ಇಲ್ಲಿ ಹಾಕ್ತಿದ್ದೀನಿ ನೋಡಿ ನನ್ನ ಬಕೆಟ್. ಹೇಳು ಐ ಕ್ಯಾನ್ ಶೋ ಇಟ್ ಆರ್ ನಾಟ್. ಸೊ ಬಕೆಟ್ ಇಟ್ಕೊಂಡು ಒಂಥರ ವಿಯರ್ಡ್ ಆಗಿದೆ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಬಕೆಟ್ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಝೋಯೋ ಬಕೆಟ್ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಯು ಕ್ಯಾನ್ ಬೆಟ್ ಫಾರ್ ಇಟ್. ಇದು ಬರೀ ಇಟ್ಸ್ ಓನ್ಲಿ 350 ರುಪೀಸಿಗೆ ಸಿಕ್ತು ನನಗೆ. ಇದ್ರ ಮೇಲೆ MRP 800. ನಾನೆಲ್ಲ ಹೇಳಿದ್ನಲ್ಲ, ಮೇ ಬಿ ಸೇಲ್ ಇತ್ತು ಅಂತ ಐ ಗಾಟ್ ಇಟ್ ಅರೌಂಡ್ 350 ರುಪೀಸ್. ರಿಯಲಿ ಗುಡ್ ಬಕೆಟ್. ತುಂಬ ವಿಯರ್ಡಾಗಿ ಕಾಣುತ್ತೆ ಇದನ್ನೆಲ್ಲ ತೋರ್ಸೋಕ್ಕೆ, ಸೊ ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಸೊ ಕ್ಯೂಟ್ ಝೋಲೋದೇ ಇದ್ರದ್ದು, ಅದ್ರದ್ದು ಮ್ಯಾಚಿಂಗ್. ಇದು ಕೂಡ ನಂಗೆ ಕಮ್ಮಿಗೆ ಸಿಕ್ತು. ಇದ್ರ ಮೇಲೆ 75 ರುಪೀಸ್ ಇದೆ. ಸೊ 75 ರುಪೀಸ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಮಗ್ ಸಿಕ್ಕಿದೆ. ಐ ಥಿಂಕ್ ನನಗಿದು ಕಮ್ಮಿಗೆ ಸಿಕ್ತು ಅನ್ಸುತ್ತೆ, ಅರೌಂಡ್ 50 ರುಪೀಸಿಗೆ ಸಿಕ್ಕಿದೆ. ಅದು ಬಂದು ಮಚ್ 300. ಇದು 50 ರುಪೀಸಿಗೆ ಒಂದು ಒಳ್ಳೆ ಮಗ್ಗು. ಅದಾದಮೇಲೆ ನನ್ನ ಫೇವ್ರೆಟ್, ನನಗೆ ಕೂತಿ ಸ್ನಾನ ಮಾಡೋಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ಐ ಗಾಟ್ ಅ ಬ್ಯೂಟಿಫುಲ್ ಟಬ್. ಕ್ಯೂಟಾಗಿರೋ ಟಬ್ ಸಿಕ್ತು. ಸೊ ಐ ಗಾಟ್ ಈ ಟಬ್ಬಲ್ಲ ಏನಂತಾರೆ ಇದನ್ನು ಬಾತಿಂಗ್ ಚೇರ್. ಸೊ ತುಂಬ ಚೆನ್ನಾಗಿದೆ ಬಾತಿಂಗ್ ಚೇರ್. ಸಿಮ್ ಅಗೇನ್ ಇನ್ ಬ್ಲೂ ಕಲರ್. ನನಗೆ ಇಲ್ಲಿರೋದು ಇಷ್ಟ ಆಗಿರಲಿಲ್ಲ, ಮತ್ತು ಶವರಲ್ಲಿ ಬಿಸಿನೀರು ಬರ್ತಿರ್ಲಿಲ್ಲ. ಸೊ ಐ ವಾಂಟೆಡ್ ಟು ಬಾತ್ ಪೀಸ್ಫುಲಿ ವಿತ್ ಕ್ಲೀನ್ ಅಟ್ಮಾಸ್ಫಿಯರ್. ಸೊ ಅದಕ್ಕೆ ಇದು ನಾನು ತೊಗೊಂಡೆ. ಇದು 3 ಆದಮೇಲೆ ಅಗೇನ್ ಸ್ವಲ್ಪ ನನ್ನ ಬಟ್ಟೆನ ಆರ್ಗನೈಸ್ ಮಾಡಿಡಬೇಕಿತ್ತು. ಯಾವಾಗೂ ಹಾಕೊಂಡು ಹೋಗ್ದಿರೋ ಬಟ್ಟೆಗಳನ್ನೆಲ್ಲ ಹ್ಯಾಂಗರಲ್ಲಿ ಹಾಕಿ ಎತ್ತಿಟ್ಬಿಡೋಣ ಅಂತ ಬಿಚ್ಚೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬಿಚ್ಚೋಕ್ಕಿಂತ ಮುಂಚೆ ಐ ವಾಂಟೆಡ್ ಟು ಶೋ ಯು ಗೈಸ್. ಸೊ ನೀವು ನಮ್ಮ ಫ್ಯಾಮ್ ಆದಮೇಲೆ ನಿಮಗೆಲ್ಲ ಶೋ ಮಾಡಬೇಕು, ನಿಮಗೆಲ್ಲ ತೋರಿಸ್ಬೇಕು ಅಂತ ಅನಿಸಿತ್ತು. ಸೊ ಅದಕ್ಕೆ ನಾನು ಓಪನ್ ಮಾಡಿರಲಿಲ್ಲ, ಯೂಸು ಮಾಡಿರಲಿಲ್ಲ. ಇದಕ್ಕೆ ಐ ಥಿಂಕ್ ಐ ಪೇಯ್ಡ್ 56 ರುಪೀಸ್ ಆರ್ ಸಮಥಿಂಗ್ ಅಷ್ಟೇ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇದಾದಮೇಲೆ ನಾನು ತುಂಬ ಪೆಪ್ಪರ್ ಮತ್ತು ಸಾಲ್ಟ್ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಏನಂತ ಹೇಳ್ತಾರೆ, ಸ್ವಲ್ಪ ಕ್ಲಾಸಿ ಆಗಿದ್ದು ಮತ್ತು ತುಂಬ ಫಂಕ್ಷನಲ್ ಆಗಿ ಕೂಡ ಇದೆ. ಹೀಗೆ ಪೋರ್ ಮಾಡಿ ತಿನ್ಬೋದು, ಕ್ಲೋಸ್ ಕೂಡ ಮಾಡ್ಬೋದು. ಕೆನ್ ಕ್ಲೋಸ್ ಆ್ಯಸ್ ವೆಲ್. ವಾವ್, ಇದು ನೋಡಿ, ಇದು ಕ್ಲೋಸಲ್ಲಿದೆ. ಯು ಕ್ಯಾನ್ ಸಿ ದಿಸ್. ಇನ್ನು ಸ್ವಲ್ಪ ಮಾಡಿದ್ರೆ ಯು ಕ್ಯಾನ್ ಸಿ ದ ಸ್ಮಾಲ್ ಹೋಲ್ಸ್. ಅಥವಾ ಇನ್ನು ಸ್ವಲ್ಪ ಮಾಡಿದ್ರೆ ಯು ಕ್ಯಾನ್ ಸಿ ಮಚ್ ಬಿಗ್ಗರ್ ಒನ್. ಸ್ವಲ್ಪ ಮೂವ್ ಮಾಡಿದ್ರೆ ಯು ಕ್ಯಾನ್ ಸಿ ದಿ ಮಚ್ ಮೋರ್ ಬಿಗ್ಗರ್ ಒನ್ಸ್. ಸೊ ಬ್ಯೂಟಿಫುಲ್. ಇದಕ್ಕೆ ನಾನು ತುಂಬ ಕಮ್ಮಿ ಕೊಟ್ಟೆ. ಐ ಥಿಂಕ್ ಇದು ದಿಸ್ ಐ ಪೇಯ್ಡ್ 25 ರುಪೀಸ್ ಈಚ್ ಐ ಗೆಸ್. ಇದ್ರ ಮೇಲೆ ಹಾಕಿರೋನ್ನ ತೆಗೆದು ಬಿಟ್ಟಿದ್ದೀನಿ. ಸೊ ಇಟ್ಸ್ ಫಾರ್ 1 ಫಾರ್ ಪೇಪರ್, 1 ಫಾರ್ ಸಾಲ್ಟ್. ಎರಡು ಕೂಡ ನನ್ನ ಎಗ್ಸ್ ಮಾಡ್ಕೊಡೋಕ್ಕೆ ಮತ್ತು ನನ್ನೆಲ್ಲ ವೆಜಿಟೇಬಲ್ ಸ್ಯಾಲೆಡ್ಗೆ ಸ್ಪ್ರಿಂಕಲ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಮತ್ತು ಕ್ಯೂಟಾಗಿ ಕೂಡ ಇದೆ. ಇದು ಆದಮೇಲೆ ಗ್ಲಾಸ್ ಜಾರ್. ಅವತ್ತಿನ ದಿನ ಎಕ್ಸ್ಟ್ರೀಮ್ ಸುಸ್ತಾಗಿದ್ದೆ ನಾನು. ಇಟ್ ವಾಸ್ ಆನ್ 8/8/2024. ಅವತ್ತಿನ ದಿನ ನಾನು ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಿತ್ತು, ನನಗೆ ಗ್ಲಾಸ್ ಜಾರ್ ಬೇಕಿತ್ತು. ಸೊ ಅದಕ್ಕೆ ಎಷ್ಟೇ ಸುಸ್ತಾದರೂ ನಾನು ಆಫೀಸಿಂದ ಬಂದು ಬ್ಯಾಗಲ್ಲಿ ಇಟ್ಟು ಐ ವಾಸ್ ಜಸ್ಟ್ ರ್ಯಾನ್ ಟು ವಿಶಾಲ್ ಮಾರ್ಟ್ ತೊಗೊಂಬರೋಕ್ಕೆ, ಮೇನ್ಲಿ ಬಿಕಾಸ್ ಆಫ್ ದಿಸ್ ಗ್ಲಾಸ್ ಜಾರ್. 2 ತಂದಿದ್ದೀನಿ, ಒನ್ ಇಸ್ ಫಾರ್ ಮೈ ಮಮ್ಮಿ ಆ್ಯಂಡ್ ಒನ್ ಇಸ್ ಫಾರ್ ಮೈ ಸಿಸ್ಟರ್. ಅದು ಏನಕ್ಕಂತ ಹೇಳೋಕ್ಕೆ ನಾನು ಬೇಡ ಅನಿಸುತ್ತೆ, ಏನಕ್ಕೆ ತೊಗೊಂಡ್ರಿ ಗ್ಲಾಸ್ ಜಾರ್ ಅಂತ ಹೇಳಿದ್ದು. ಬಟ್ ಐ ಲವ್ ಇಟ್. ಲುಕ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. 100 ರುಪೀಸ್ಗೆ 2, 150 ರುಪೀಸ್. ಮತ್ತು ಪೇರಲ್ಲಿ ಬರುತ್ತೆ. ಇದು ನನ್ನ ತಂಗಿಗೆ, ಒಂದು ನನ್ನ ಹತ್ರ ಯೂಸ್ ಮಾಡ್ತಿದ್ದೀನಿ.
ಸೊ ಯಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಫೈನ್ಸ್ ಇನ್ ದ ಮಂತ್ ಆಫ್ ಆಗಸ್ಟ್. ಸ್ವಲ್ಪ ಬೆಟರ್ ಆಗಿರೋ ಟೈಟಲ್ ಕೊಡ್ತೀನಿ. ಆಸ್ ಆಫ್ ನಾವು ನಂಗೆ ಇದೇ ಬರ್ತಿರೋದು, ನನ್ನ ತಗೇನು ಕೇಳಿ ಯಾವ ಥರ ಟೈಟಲ್ ಕೊಡ್ಬೋದು ಅಂತ ಹೇಳಿ ಟೈಟಲ್ ಕೊಡ್ತೀನಿ. ಸೊ ದಿಸ್ ಆಲ್ ಐ ಶಾಪ್ ಇನ್ ದ ಮಂತ್ ಆಫ್ ಆಗಸ್ಟ್. ಇನ್ನು 10th ಆಫ್ ಆಗಸ್ಟ್ ಅಷ್ಟೇ, ಅಷ್ಟರಲ್ಲೇ ಇಷ್ಟೊಂದು ಶಾಪ್ ಮಾಡಾಗಿದೆ ನಾನು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ತೋರಿಸಿರೋ ಪ್ರತಿಯೊಂದು ಪ್ರಾಡಕ್ಟ್ದು ಸ್ನ್ಯಾಪ್ಸ್ ಎಲ್ಲ ಇಲ್ಲಿ ಹಾಕ್ತೀನಿ. ಜೊತೆಗೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ದು ಶಾರ್ಟ್ಸ್ ಕೂಡ ಬಿಡ್ತೀನಿ. ಬ್ಯಾಗ್, ಹ್ಯಾಂಡ್ ಬ್ಯಾಗ್ದು, ಸಾರಿ ಟೋಟ್ ಬ್ಯಾಗ್, ಟೋಟ್ ಬ್ಯಾಗ್ದು ಒಂದು ಶಾರ್ಟ್ಸ್ ಬರುತ್ತೆ. ಮತ್ತು ಇದ್ರದ್ದು ಲಂಚ್ ಬ್ಯಾಗ್ದು ಒಂದು ಶಾರ್ಟ್ಸ್ ಬರುತ್ತೆ. ಮತ್ತು ಎಲ್ಲ ವಿಶಾಲ್ ಮಾರ್ಟ್ ಫೈನ್ಸ್ದೆಲ್ಲ ಒಂದು ಶಾರ್ಟ್ಸ್ ಬರುತ್ತೆ. ಮತ್ತು ಡ್ರೆಸ್ದೆಲ್ಲ ವ್ಲಾಗ್ಸಲ್ಲಿ ಬರುತ್ತೆ. ಡ್ರೆಸ್ ಎರಡೂ ವ್ಲಾಗ್ಸಲ್ಲಿ ಹಾಕ್ಕೊಂಡಿರ್ತೀನಿ. ಅದಕ್ಕೆ ನಾನು ಶಾರ್ಟ್ಸ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು ನೀವು. ಮತ್ತು ಅದ್ರ ರೆಸ್ಪೆಕ್ಟಿವ್ ಇಮೇಜಸ್ ರೆಸ್ಪೆಕ್ಟಿವ್ ಅದ್ರ ಬಗ್ಗೆ ಮಾತಾಡುವಾಗ ಡೆಫಿನೆಟ್ಲಿ ಇಲ್ಲಿ ಪ್ಲೇಸ್ ಮಾಡ್ತೀನಿ, ನೀವು ಅದನ್ನು ನೋಡ್ಬೋದು. ಯಾ, ದಿಸ್ ಇಸ್ ದ ವಿಡಿಯೋ ಫಾರ್ ಟುಡೇ. ನಿಮಗೆ ಇಷ್ಟ ಆಗಿದ್ರೆ ಈ ಥರ ವೀಡಿಯೋಸ್ ಇನ್ನೂ ಮಾಡಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಕಾಂಟೆಂಟ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನನ್ನ ಚಾನಲ್ನಲ್ಲಿ ಮೇನ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್, ವ್ಲಾಗ್ಸ್, ಲೈಫ್ ಸ್ಟೈಲ್, ಫಿಟ್ನೆಸ್ ಆ್ಯಂಡ್ ಅವಾಗವಾಗ ಈ ಥರ ಶಾಪಿಂಗ್ ರಿಲೇಟೆಡ್ ಕಾಂಟೆಂಟ್ ಕೂಡ ಹಾಕ್ತೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ ಆ್ಯಂಡ್ bless me and God bless you all.